ಶಿವಮೊಗ್ಗ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ರೈತರ ಸಮಸ್ಯೆಗಳು ಮತ್ತೆ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು, ರಾಜ್ಯ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಆರ್.ಎಂ. ಮಂಜುನಾಥ್ ಗೌಡ ರೈತರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು. ಬಗರ್ ಹುಕುಂ ಸಾಗುವಳಿ ಹಾಗೂ ಸಣ್ಣ ರೈತರಿಗೆ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸಿದ ಅವರು, ಅರಣ್ಯ ಇಲಾಖೆ ಅಧಿಕಾರಿಗಳು ರೆವಿನ್ಯೂ ಇಲಾಖೆಯ ಮೇಲೆ ಹೊಣೆ ಹಾಕುತ್ತಾ ರೈತರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿದರು. ಇತ್ತೀಚಿನ ಅಕಾಲಿಕ ಮಳೆಯಿಂದ ಸಾವಿರಾರು ಎಕರೆ ಅಡಿಕೆ ತೋಟಗಳು ಹಾನಿಗೆ ಒಳಗಾಗಿದ್ದರೂ ಸಮಗ್ರ ಸರ್ವೆ ಸಮರ್ಪಕವಾಗಿ ನಡೆದಿಲ್ಲ ಎಂದು ಘಟಿಸಿದ ಅವರು, ಸರ್ವೆ ವಿಳಂಬದಿಂದ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ಹೇಳಿದರು. ರೈತರ ಸಮಸ್ಯೆಗಳು ಸಭೆಗಳಲ್ಲಿ ಚರ್ಚೆಯಾಗುವುದರಲ್ಲಿ ಸೀಮಿತವಾಗಬಾರದು, ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಮಂಜುನಾಥ್ ಗೌಡ ಒತ್ತಾಯಿಸಿದರು. ಸಭೆಗೆ ಎಸ್. ಮಧು ಬಂಗಾರಪ್ಪ ಅಧ್ಯಕ್ಷತೆಯನ್ನು ವಹಿಸಿದ್ದು, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಸಂಪೂರ್ಣವಾಗಿ ಮರಗಳು ಬಿದ್ದು ಹೋಗಿರೋದ್ರಿಂದ ಆ ತೋಟ ಮತ್ತೆ ಸರ್ 10 ವರ್ಷ ಬೇಕು. 10 ವರ್ಷಕ್ಕೆ ಎಷ್ಟು ಬೇಕು ಸರ್? ಅವೆಲ್ಲವನ್ನು ಮಾಡಿಬಿಟ್ಟು ಅಟ್ಲೀಸ್ಟ್ ಅದು ಆಗಲ್ಲ. ಆಮೇಲೆ ಸರ್ ಈಗ ಅಲ್ಲಲ್ಲ ಜಾನೇಂದ್ರವರು, ಇದು ಹೋದ್ಸರಿ ಕೂಡ ಎಲ್ಲರೂ ಚರ್ಚೆ ಮಾಡ್ತೀವಿ ಸರ್. ಇದು ಬೇಳೂರು ಅವ್ರು ಹೇಳಿದಂಗೆ ಇದು ಇನ್ಸೂರೆನ್ಸ್ ಕಂಪ್ನಿದು ಅಥವಾ ಸರ್ಕಾರಗಳದ್ದು ಗೊತ್ತಿಲ್ಲ ಟೋಟಲಿ ಸರ್. ನೀವು ಇದು ಸಂಪೂರ್ಣವಾಗಿ ಆಟೋ ರೈಂಗೇಜ್ಗಳು ಸರ್. ಅವ್ರಿಗೆ ನಿಮ್ಗೂ ಸಿಕ್ಕಲ್ಲ, ಯಾರಿಗೂ ಸಿಕ್ಕಲ್ಲ. ಅದನ್ನ ಇವ್ರು ಸರಿಯಾಗಿ ಅಳವಡಿಸ್ತೇ ಹೋದ್ರೆ ಯಾರು ಜವಾಬ್ದಾರಿ? ಈಗ ನಮಗೆ ಸುಮ್ಮನೆ ನೀವು ಕಟ್ಸ್ಕೊಳ್ಳಿ ಅದ್ರಲ್ಲಿ ಇದು ಮಾಡಿ ಇನ್ಸೂರೆನ್ಸ್ ಇನ್ಸ್ಟಾಲ್ಮೆಂಟ್ ಕಟ್ಸಿ ಅಂತ ಹೇಳ್ತಾರೆ ಸರ್. ಅದನ್ನ ಫೋರ್ಸಿಬಲಿ ಕಟ್ಸ್ತೀವಿ ನಾವು. ಈ ಉತ್ತರ ನಾವು ಕೊಡ್ಬೇಕು, ನೀವು ಸಿಕ್ಕಲ್ಲ, ಅವರು ಸಿಕ್ಕಲ್ಲ. ಈ ನಮ್ಮ ಹತ್ರ ಬಂದು ಕೂತ್ಕೊಳ್ತಾರೆ, ನಮ್ಮ ಮ್ಯಾನೇಜರ್ ಇದು ಡಿಪಾರ್ಟ್ಮೆಂಟ್ ಕಟ್ಸ್ಕೊಂಡ್ಲೇಬೇಡಿ, ಇನ್ಸ್ಟಾಲ್ಮೆಂಟ್ ಬೇಡ ಜನರೇ ಬಿಟ್ಬೇಡ. ಅವ್ರವ್ರದ್ದು ಇಷ್ಟ ಅದು ಯಾವ ಕಟ್ತಾರ ಅವ್ರ ಇಷ್ಟ, ಬೇಕಾದ್ರೆ ಕಟ್ಲಿ ಬೇಡ ಬಿಡಿ. ಆದ್ರೆ ಕಟ್ಟುವಾಗ ರೈನ್ ಗೇಜ್ಗಳು ಸರಿ ಇಲ್ಲ ಅಂದ್ಬಿಟ್ರೆ ಮತ್ತೆ ಯಾಕೆ ದುಡ್ಡು ಕಟ್ಬೇಕು ಸರ್? ರೈನ್ ಗೇಜಿನ ಆಧಾರದ ಮೇಲೆ ಇವೆಲ್ಲ ಟೈಮು ಸೆಟಲ್ಮೆಂಟ್ ಆಗುತ್ತೆ. ಮತ್ತು ರೈನ್ ಗೇಜ್ ಸರಿ ಇಲ್ಲ ಅಂದ್ರೆ ಮೇಲ್ಗಡೆ ಇದು ಮಾಡಿದ್ರು ಸರ್, ಏನು ರೂಫಿಂಗ್ ಮಾಡಿದ್ರು, ಕೆಳಗಡೆ ರೈನ್ ಗೇಜ್ ಇತ್ತು ಮತ್ತು ರೈನ್ ಗೇಜ್ ಹಾಳಾಗಿತ್ತು, ಈ ಥರ ನೆವಗಳು ಹೇಳಿ ರೈತರಿಗೆ ಹಾಳು ಮಾಡೋದು ಬೇಡ ಅಂತ ಹೇಳೋದು. ಇದು ಆಗಬಾರ್ದು. ಪ್ರತಿ ಕಡೆ ಉದಾಹರಣೆ ಕುಡುಮಲಿಗೆ ದುಡ್ಡು ಬರುತ್ತೆ, ಪಕ್ಕದಲ್ಲಿ ಒಂದೇ ಕಿಲೋಮೀಟರ್ ಬಸ್ಸಾಗಿ ಬರಲ್ಲ, ಅಲ್ಲಿ ಬರುತ್ತೆ ತೂದೂರಿಗೆ ಬರಲ್ಲ. ಈ ಥರದ ಸಮಸ್ಯೆಗಳಾಗ್ಬಿಟ್ಟು ನಮ್ಮಲ್ಲಿ ಮಲೆನಾಡು ಹೇಳಿರೋದು ನಾವು ಹೋದ್ಸರಿ ಅಪ್ ಟು ಡಿಸೆಂಬರ್ ತನಕ ಮಳೆ ಆಗ್ತದೆ. ಅಪ್ ಟು ಡಿಸೆಂಬರ್ ಈ ಪರಿಸ್ಥಿತಿ ಆಗ್ಬಿಟ್ರೆ ಹೆಂಗೆ ಸರ್? ಇಲ್ಲ, ಈಗ ಮಾನ್ಯ ಅಧ್ಯಕ್ಷರು ಇದನ್ನ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ರೈನ್ ಗೇಜ್ ಸರಿ ಇಲ್ಲ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದು ಇದೇ ಸಭೆಯಲ್ಲೇ. ನಾವೀಗ 2 ವರ್ಷದಿಂದ